ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ವಿಚಾರದಲ್ಲಿ ಸಂಪ್ ಮಾಡುವ ವಿಧಾನವನ್ನು ಮತ್ತು ಎಲ್ಲಿ ಮಾಡಬೇಕು ಅನ್ನೋದನ್ನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ಲಿದ್ದೇನೆ. ನಾವು ಯಾವುದೇ ನಿವೇಶನ ಆಗಲಿ, ಯಾವುದೇ ಸೈಟ್ ಆಗಲಿ, ಸಂಪನ್ನ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲೇ ಮಾಡಬೇಕು. ಬೇರೆ ಯಾವುದೇ ದಿಕ್ಕಿನಲ್ಲಿ ಸಂಪು ಮಾಡಬಾರ್ದು, ನಿಷೇಧ. ಸಂಪನ್ನ ಯಾವತ್ತೂ ಪಶ್ಚಿಮದಲ್ಲಿ ಅಥವಾ ಪಶ್ಚಿಮ ನೈಋತ್ಯ ಪಶ್ಚಿಮ ವಾಯುವ್ಯದಲ್ಲಿ ಅಥವಾ ದಕ್ಷಿಣದಲ್ಲಿ ದಕ್ಷಿಣ ನೈಋತ್ಯ ದಕ್ಷಿಣ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯದಲ್ಲಿ ಮತ್ತು ಉತ್ತರ ವಾಯುವ್ಯದಲ್ಲಿ ಸಂಪು ಮಾಡಲೇಬಾರ್ದು. ಸಂಪನ್ನ ಯಾವತ್ತೂ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲೇ ಸಂಪು ಮಾಡಬೇಕು. ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಸಂಪು ಮಾಡಬೇಕಾದ್ರೆ ಸೆಟ್ ಬ್ಯಾಕ್ ಇರಬೇಕು. ನಮಗೆ ಪೂರ್ವದಲ್ಲಾಗಲಿ ಉತ್ತರ ಈಶಾನ್ಯದಲ್ಲಾಗಲಿ ಉತ್ತರದಲ್ಲಾಗಲಿ ಸೆಟ್ ಬ್ಯಾಕ್ ಇರಬೇಕು. ಅದಕ್ಕೆ ದಕ್ಷಿಣದಲ್ಲಿ ಸೆಟ್ ಬ್ಯಾಕ್ ಕಡಿಮೆ ಮಾಡಬೇಕು, ಪಶ್ಚಿಮದಲ್ಲಿ ಸೆಟ್ ಬ್ಯಾಕ್ ಕಡಿಮೆ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕಾಗಿ. ಉತ್ತರ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಎಲ್ಲಿ ಎರಡರಲ್ಲಿ ಯಾವುದು ಅನುಕೂಲ ಇರುತ್ತೆ ನೋಡಿಕೊಂಡು ಇದೇ ಜಾಗದಲ್ಲಿ ಸಂಪು ಮಾಡಬೇಕು. ಯಾವುದೇ ಕಾರಣಕ್ಕೂ ಸಂಪನ್ನ ಬೇರೆ ದಿಕ್ಕುಗಳಲ್ಲಿ ಮಾಡಬಾರ್ದು, ನಿಷೇಧ. ಅದೇ ರೀತಿ ಸಂಪನ್ನ ಮಾಡಿದ್ದಾದರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಸಂಪನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಯಾವುದೋ ಒಂದು ಈಶಾನ್ಯದ ರೂಮಿನಲ್ಲಿ ಮಾಡಿರ್ತಾರೆ, ಕೆಲವು ಜಾಗಗಳಲ್ಲಿ ನೋಡಿದ್ದೇವೆ. ಆ ರೀತಿ ಈಶಾನ್ಯದಲ್ಲಿದೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಈಶಾನ್ಯದಲ್ಲಿ ಸಂಪು ಮಾಡಬಾರ್ದು. ಇದು ತುಂಬ ನಮಗೆ ಆರೋಗ್ಯ ಸಮಸ್ಯೆಗೆ ಕೊಡುತ್ತೆ. ಮತ್ತು ಸ್ಕಿನ್ ಎಫೆಕ್ಟ್ಸ್ ಮೇಜರಾಗಿ ನಮಗೆ ಮನೆ ಒಳಗಡೆ ಸಂಪಿದ್ದರೆ ಸೂರ್ಯನ ಬಿಸಿಲು ಮನೆ ಒಳಗಡೆ ಈಶಾನ್ಯದಲ್ಲಿ ಬೀಳೋದಿಲ್ಲ. ಹಂಗಾಗಿ ಆ ಭಾಗದಲ್ಲಿ ನಾವು ಸಂಪು ಮಾಡಿದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಆ ಜಾಗದಲ್ಲಿ ಸಂಪು ಮೇಲೆ ಸೂರ್ಯನ ಬಿಸಿಲು ಜಾಸ್ತಿ ಬೀಳೋದಿಲ್ಲ. ಆದ್ದರಿಂದ ಅದು ಆರೋಗ್ಯದ ದೃಷ್ಟಿಯಿಂದ ನಮಗೆ ಸಂಪು ಸ್ಕಿನ್ ಎಫೆಕ್ಟ್ಸನ್ನು ಕೊಡುತ್ತೆ. ದಯಮಾಡಿ ಯಾವುದೇ ಕಾರಣಕ್ಕೂ ಸಂಪನ್ನ ಈಶಾನ್ಯದಲ್ಲಿ ಹೇಳಿದ್ದಾರೆ ಅಂಥೇಳಿ ಮನೆ ಒಳಗಡೆ ಈಶಾನ್ಯದಲ್ಲಿ ಸಂಪನ್ನ ಮಾಡಬಾರ್ದು. ಮನೆಯಿಂದ ಹೊರಗಡೆನೇ ಇರಬೇಕು. ಉತ್ತರ ಈಶಾನ್ಯದಲ್ಲೇ ಆಗಲಿ ಪೂರ್ವ ಈಶಾನ್ಯದಲ್ಲೇ ಆಗಲಿ ಸಂಪನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಆಗಲಿ ಪೋರ್ಟಿಕೋ ಕೆಳಗಡೆ ಆಗಲಿ ಸಂಪು ಮಾಡಬಾರ್ದು. ಆದ್ದರಿಂದ ಸಂಪನ್ನ ಏನಿದ್ರೂ ಮನೆ ಸೆಟ್ ಬ್ಯಾಕು ಏನು ಉತ್ತರದಲ್ಲಿ ಪೂರ್ವದಲ್ಲಿ ಖಾಲಿ ಜಾಗ ಇರುತ್ತೆ ಅದೇ ಭಾಗದಲ್ಲೇ ಸಂಪು ಮಾಡಬೇಕು. ಈ ರೀತಿ ಸಂಪು ಮಾಡಿದ್ದೆ ಆದರೆ ನಮಗೆ ವಾಸ್ತು ವಿಚಾರದಲ್ಲಿ ತುಂಬ ಒಳ್ಳೆಯದು. ಪಂಚಭೂತಗಳಲ್ಲಿ ನೀರು ಅನ್ನೋದು ಒಂದು ಬಹುಮುಖ್ಯವಾದ ಭಾಗ. ಆದ್ದರಿಂದ ನಾವು ನೀರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಭೂಮಿ ಒಳಗಡೆ ಯಾವುದೇ ಕಾರಣಕ್ಕೂ ಕೆಲವು ಜಾಗಗಳಲ್ಲಿ ನಾವು ಕೇಳಿದ್ದೇವೆ, ಭೂಮಿ ಮೇಲೆ ಟ್ಯಾಂಕ್ ಕಟ್ಟಿ ಅಥವಾ ಸಿಂಟ್ಯಾಕ್ ತೊಗೊಂಬಂದು ಈಶಾನ್ಯದಲ್ಲಿ ಇಡ್ತಾರೆ. ಅದು ತುಂಬ ತಪ್ಪು. ಈಶಾನ್ಯದಲ್ಲಿ ನೀರಿರಬೇಕು ಅಂಥೇಳಿ ಈಶಾನ್ಯದಲ್ಲಿ ಮೇಲೆ ನೀರು ಇಡ್ತಾರೆ. ಆ ರೀತಿ ಇಡಬಾರ್ದು. ಈಶಾನ್ಯದಲ್ಲಿ ಭೂಮಿ ಒಳಗಡೆನೇ ಇರಬೇಕು. ಇನ್ನು ಕೆಲವೊಂದು ಜಾಗಗಳಲ್ಲಿ ನೋಡಿದ್ದೇವೆ, ಏನು ಮಾಡ್ತಾರೆ ಅಂತಂದರೆ ಫೈಬರ್ ಸಿಂಟ್ಯಾಕ್ ಏನು ಬರುತ್ತೆ ಅದನ್ನು ಈಶಾನ್ಯದಲ್ಲಿ ತುಂಬ ಈಸಿ ಕೆಲಸ ಅಂಥೇಳಿ ಈಶಾನ್ಯದಲ್ಲಿ ಭೂಮಿ ಒಳಗಡೆ ಇಟ್ಬಿಟ್ಟು ಅದರಲ್ಲಿ ನೀರು ಸ್ಟೋರ್ ಮಾಡ್ತಾರೆ. ಈ ರೀತಿ ಮಾಡಬಾರ್ದು. ಸಂಪನ್ನ ಯಾವತ್ತೂ ಯಾವುದೇ ರೀತಿ ಸಿಮೆಂಟ್ ಇಟ್ಟಿಗೆ ಆಗಲಿ ಮತ್ತು ಬೆಂದಿಟ್ಟಿಗೆ ಆಗಲಿ ಅದನ್ನು ನ್ಯಾಚುರಲ್ಲಾಗಿ ಇಟ್ಟಿಗೆಯಿಂದನೇ ಕಟ್ಟಿ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಇರಬೇಕು ಅಂತ ಹೇಳ್ತಾನೆ ಕೆಲವರು ಸಿಂಟ್ಯಾಕ್ನ ಮತ್ತು ಪ್ಲಾಸ್ಟಿಕ್ದನ್ನು ಈಶಾನ್ಯದಲ್ಲಿ ಮಾಡ್ತಾರೆ. ಅದು ತುಂಬ ತಪ್ಪು. ಮನೆಗೆ ಅದು ಕೆಲವೊಂದು ತೋಟಗಳಿಗೆ ಪ್ಲಾಸ್ಟಿಕ್ದು ನಡೆಯುತ್ತೆ, ಆದರೆ ಮನೆಗಳಿಗೆ ಯಾವುದೇ ಕಾರಣಕ್ಕೂ ನ್ಯಾಚುರಲ್ಲಾಗಿ ಇಟ್ಟಿಗೆಯಿಂದನೇ ಆಗಿರಬೇಕು. ಸಿಮೆಂಟ್ ಇಟ್ಟಿಗೆ ಆಗಲಿ ಅಥವಾ ಬೆಂದಿಟ್ಟಿಗೆ ಆಗಲಿ ಈಶಾನ್ಯದಲ್ಲೇ ಸಂಪು ಮಾಡಬೇಕು. ಅದು ಫೈಬರ್ ಮಾಡಬಾರ್ದು. ಅದು ಬೆಂದಿಟ್ಟಿಗೆ ಅಥವಾ ಸಿಮೆಂಟ್ ಇಟ್ಟಿಗೆಯಲ್ಲೇ ಮಾಡಿರಬೇಕು. ಈ ರೀತಿ ಮಾಡಿದ್ದೇ ಆದರೆ ಸೂರ್ಯನ ಬಿಸಿಲು ಸಂಪು ಮೇಲೆ ತುಂಬ ಪ್ರಕಾಶಮಾನವಾಗಿ ಬೀಳುತ್ತೆ. ಆದ್ದರಿಂದ ಆ ಜಾಗದಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ನಮಗೆ ಉತ್ಪತ್ತಿ ಆಗೋದಿಲ್ಲ. ಆದ್ದರಿಂದ ಆ ನೀರನ್ನು ನಾವು ಬಳಸೋದ್ರಿಂದ ನಮಗೆ ಆರೋಗ್ಯದಲ್ಲಿ ತುಂಬ ಏಳಿಗೆ ಇರುತ್ತೆ. ಆ ರೀತಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ದಿಕ್ಕು ಪಶ್ಚಿಮದಲ್ಲಾಗಲಿ ಪಶ್ಚಿಮ ನೈಋತ್ಯದಲ್ಲಾಗಲಿ ದಕ್ಷಿಣದಾಗಲಿ ದಕ್ಷಿಣ ನೈಋತ್ಯದಲ್ಲಾಗಲಿ ವೆಸ್ಟ್ ಕಡೆ ಸೌತ್ ಕಡೆ ಸಂಪು ನಿಷೇಧ. ಮಾಡಲೇಬಾರ್ದು. ಯಾವುದೇ ಮನೆಗೆ ನಾವು ಸೂರ್ಯನನ್ನೇ ಆಧಾರವಾಗಿ ಇಟ್ಕೊಂಡು ಸಂಪು ಮಾಡಬೇಕಾಗುತ್ತೆ. ಪೂರ್ವ ಈಶಾನ್ಯದಲ್ಲಿ ಆದರೂ ಮಾಡ್ಬೋದು ಅಥವಾ ಉತ್ತರ ಈಶಾನ್ಯದಲ್ಲಾದರೂ ಮಾಡ್ಬೋದು. ಇವೆರಡು ಜಾಗ ಬಿಟ್ಟು ನೀವು ಇನ್ಯಾವುದೇ ಜಾಗದಲ್ಲಿ ಸಂಪು ಮಾಡಿದ್ದೆ ಆದರೆ ವಾಸ್ತು ವಿಚಾರದಲ್ಲಿ ಅದು ತುಂಬ ತಪ್ಪು. ಆದ್ದರಿಂದ ತುಂಬ ತೊಂದರೆಗಳಾಗುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ತೊಂದರೆಗಳಿಗೆ ಒಳಗಾಗಬಾರ್ದು ಅನ್ನೋ ವಿಚಾರವಾಗಿ ಈ ದಿನ ನಿಮ್ಮ ಮುಂದೆ ಸಂಪು ಯಾವ ದಿಕ್ಕಿನಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಮೊದಲಿಗೆ ಮನೆ ಪಾಯ ಮಾರ್ಕ್ ಮಾಡಿದ ನಂತರ ಸಂಪು ಮೊದಲಿಗೆ ಮಾಡಬೇಕಾಗುತ್ತೆ. ಸಂಪು ಆದ ನಂತರ ನೀವು ಸೌತ್ ಲೈನ್ ವೆಸ್ಟ್ ಲೈನ್ ಕಾಂಪೌಂಡ್ ಮೇಯ್ನ್ ಮಾಡಬೇಕಾಗುತ್ತೆ. ಕಾಂಪೌಂಡ್ ಎಲ್ ಶೇಪ್ ನೈಋತ್ಯದಲ್ಲಿ ದಕ್ಷಿಣದ ಮತ್ತು ಪಶ್ಚಿಮದ
ಎಲ್ ಶೇಪ್ ಕಾಂಪೌಂಡ್ ಆದ ನಂತರವೇ ನೀವು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವುದೇ ಜಾಗ ಆಗಲಿ, ಯಾವುದೇ ರಸ್ತೆ ಆಗಲಿ, ಯಾವುದೇ ಮುಖವಾದ ರಸ್ತೆ ಆಗಲಿ, ನೀವು ಮೊದಲಿಗೆ ಸೌತ್ ಲೈನ್, ವೆಸ್ಟ್ ಲೈನ್ ಎಲ್ ಶೇಪ್ ಕಾಂಪೌಂಡ್ ಆದ ನಂತರ ಸಂಪು ರೆಡಿ ಇದ್ದ ನಂತರ ನೀವು ಮನೆ ಕಟ್ಟಬೇಕಾಗುತ್ತೆ. ಯಾಕಪ್ಪ ಈ ರೀತಿ ಮಾಡಬೇಕು ಅಂತಂದರೆ, ನೀವು ಆ ರೀತಿ ಮಾಡಿದ್ದೇ ಆದರೆ ನಿಮ್ಮ ಮನೆ ತುಂಬ ಬೇಗ ಕೆಲಸ ಆಗುತ್ತೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯ ಗಾರೆ ಮೇಸ್ತ್ರಿಗಳು ಬರದೇ ಇರೋದು ಅಥವಾ ಕಟ್ಟಬೇಕಾದ್ರೆ ಏನೋ ನಮಗೆ ಸಮಸ್ಯೆ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ಲೇಬರ್ಸ್ ಬರ್ತಾಯಿಲ್ಲ, ಮತ್ತು ಈ ಜಾಗದಿಂದ ನಮಗೇನೋ ಸಮಸ್ಯೆ ಆಗ್ತಾಯಿದೆ ಅನ್ನೋ ಥರದ್ದು ಏನೂ ಸಮಸ್ಯೆ ಆಗೋದಿಲ್ಲ. ಈ ವಿಧಾನವನ್ನು ಅಳವಡಿಸಿದ್ದೇ ಆದರೆ ಈಶಾನ್ಯದಲ್ಲಿ ಸಂಪು, ನೈಋತ್ಯದ ಎಲ್ ಶೇಪ್ ಕಾಂಪೌಂಡು ಮಾಡಿ ನಂತರ ಮನೆ ಕಟ್ಟಿದ್ದೆ ಆದರೆ ನಿಮಗೆ ಬಹುಬೇಗ ಮನೆ ಮುಗಿಯುತ್ತೆ ಮತ್ತು ನಿಮಗೆ ಆರ್ಥಿಕವಾಗಿ ಹಣ ಸಹಾಯ ಆಗುತ್ತೆ. ಯಾವುದೋ ರೀತಿ ಆರ್ಥಿಕವಾಗಿ ನಿಮಗೆ ಹಣ ಬರುತ್ತೆ. ಮನೆ ಕೆಲಸ ನಿಲ್ಲೋದಿಲ್ಲ, ತುಂಬ ಬೇಗ ಕೆಲಸ ಆಗುತ್ತೆ. ಆದ್ದರಿಂದ ದಯಮಾಡಿ ಈ ವಿಧಾನವನ್ನು ಪ್ರತಿಯೊಬ್ಬ ಮನೆ ಕಟ್ಟಿರ್ತಕ್ಕಂಥವರು ಫಾಲೋಅಪ್ ಮಾಡಬೇಕಾಗುತ್ತೆ. ಎಲ್ ಶೇಪ್ ಕಾಂಪೌಂಡ್ ಮಾಡಬೇಕು, ಉತ್ತರ ಈಶಾನ್ಯದಲ್ಲಿ ಸಂಪ್ ಮಾಡಬೇಕು. ಆ ನಂತರ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆ ಜಾಗದಲ್ಲಿ ತುಂಬ ಬೇಗ ತುಂಬ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಿಮಗೆ ಮನೆ ನಿರ್ಮಾಣ ಆಗುತ್ತೆ. ಈ ರೀತಿ ಫಾಲೋಅಪ್ ಮಾಡಬೇಕು ಅಂತ ಹೇಳ್ತಾ, ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಈ ಇರಾ ವಾಸ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ನಮಸ್ಕಾರ.